ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ಮೂಲಕ ವಾದಿರಾಜ್ ಮಾತಾಡ್ತಿರೋದು. ಈಗ ವರಮಹಾಲಕ್ಷ್ಮಿ ಪೂಜೆ ಬಂತು. ಸೊ ಬಂದಿರೋಗೋಸ್ಕರ ಮನೆಯಲ್ಲಿ ನೀವು ಬೆಳ್ಳಿ ಆಭರಣಗಳಿರ್ತವೆ, ಕಪ್ಪಾಗಿರುತ್ತೆ, ಅಥವಾ ಬೆಳ್ಳಿ ಮುಖಗಳು ಕಪ್ಪಾಗಿರುತ್ತೆ, ಅಥವಾ ಬೆಳ್ಳಿ ಕುಂಕುಮಟ್ಲು ಕಪ್ಪಾಗಿರುತ್ತೆ, ಬೆಳ್ಳಿ ಚೆಂಬು ಕಪ್ಪಾಗಿರುತ್ತೆ. ಸೊ ನೀವು ತೊಗೊಂಬಂದು ಪಾಲಿಶರ್ ಕೊಟ್ಟರೆ ಮಾಡಿಕೊಡೋದು ತುಂಬ ಲೇಟ್ ಆಗುತ್ತೆ ಅಂದ್ಕೊತೀನಿ. ಸೊ ಅದ್ರಗೋಸ್ಕರ ಒಂದು ಚಿಕ್ಕ ಉಪಾಯ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಕೊಡ್ತಾಯಿದ್ದೀನಿ. ಕೋಲ್ಗೇಟ್ ಪೌಡ್ರ್ ಸಿಗುತ್ತಲ್ವ, ಪೌಡ್ರ್ ಫೇಸ್ಟ್ ಅಲ್ಲ, ಪೌಡ್ರ್. ಕೋಲ್ಗೇಟ್ ಪೌಡ್ರಿಗೆ ಸ್ವಲ್ಪ ನೀರು ಬೆರೆಸ್ಬಿಟ್ಟು ಅದಕ್ಕೆ ನೀರು ಅಪ್ಲೈ ಮಾಡಿ, ಆ ನೀರನ್ನ ಹಾಕಿದ ತಕ್ಷಣ ಸ್ವಲ್ಪ ಕ್ರೀಮ್ ಥರ ಆಗುತ್ತಲ್ವ, ಸೊ ಅದನ್ನು ಬೆಳ್ಳಿ ಐಟಮ್ಗಳಿಗೆ ಅಪ್ಲೈ ಮಾಡಿ ಅದು ನೀಟಾಗಿ ಡ್ರೈ ಆಗೋವರೆಗೂ ಕೂಡ ಕಾಯಬೇಕು. ನೀಟಾಗಿ ಪೌಡ್ರ್ ಮುಟ್ಟಿದ ತಕ್ಷಣ ಪೌಡ್ರ್ ಬಿಡಬೇಕು ಅದರಿಂದ. ಸೊ ಆ ಥರ ಅಲ್ಲಿವರೆಗೂ ಕಾಯಬೇಕು. ಅಪ್ಲೈ ಮಾಡಿರೋದು ಅದು ಉದುರಿದ ಮೇಲೆ ಬಿಳಿ ಬಟ್ಟೆ ತೊಗೊಳ್ಳಿ, ನೀಟಾಗಿ ಬೆಳ್ಳಿ ಆಭರಣಗಳ ಮೇಲೆ ಹಿಂಗೆ ನೀಟಾಗಿ ಉಜ್ಜಿರಿ ನೀಟಾಗಿ. ಸೊ ನೀಟಾಗಿ ಉಜ್ಜಿದಾಗ ಏನಾಗುತ್ತೆ ಅಂದರೆ ಕಪ್ಪು ಕಲೆಗಳೆಲ್ಲ ಇರ್ತಾವೆ ಅವೆಲ್ಲ ಮಾಯ ಆಗುತ್ತೆ. ಸೊ ಇದು ಫೇಸಿಗೆ ನೀವು ಮಾಡೋಕೆ ಹೋದಾಗ ಸ್ವಲ್ಪ ಲೇಟ್ ಆಗ್ಬೋದು, ಯಾಕಂದರೆ ಕಚ್ಚಿರುತ್ತಲ್ಲ, ಸೊ ಅದಷ್ಟು ಬೇಗ ಕ್ಲೀನ್ ಆಗಲ್ಲ. ಸೊ ಇದು ಬೆಳ್ಳಿ ಚೆಂಬುಗಳಿರ್ಬೋದು, ಲೋಟಗಳಿರ್ಬೋದು, ಹಾಗೆ ಬೆಳ್ಳಿ ಕುಂಕುಮ ಬಟ್ಲುಗಳಿರ್ಬೋದು, ಅದ್ರ ಮೇಲೆ ಬೇಗ ಅಪ್ಲೈ ಆಗುತ್ತೆ. ಸೊ ಮುಖ ಹೇಗೆ ಕ್ಲೀನ್ ಮಾಡಬೇಕು ಅಂತ ಹೇಳಿದರೆ, ಸರ್ಪ್ ಎಕ್ಸೆಲ್ ಇರುತ್ತಲ್ವ, ಸರ್ಪ್ ಎಕ್ಸೆಲ್ ತೊಗೊಳ್ಳಿ, ಬಿಸಿನೀರನ್ನು ಸ್ವಲ್ಪ ತೊಗೊಳ್ರಿ. ಆ ಬಿಸಿನೀರಲ್ಲಿ ಸರ್ಪ್ ಎಕ್ಸೆಲ್ ಹಾಕಿ ಕೂರಿಸಿ ಅದರ ಒಳಗಡೆ ನೀವು ಬೆಳ್ಳಿಯನ್ನು ಹಾಕಬೇಕು ಮುಖವನ್ನು. ಆವಾಗ ಅದು ಸ್ವಲ್ಪ ಕ್ಲೀನ್ ಆಗುತ್ತೆ. ಹಲ್ಲುಜ್ಜು ಬ್ರಷಿಂದ ಕ್ಲೀನ್ ಮಾಡಿ ಫುಲ್ ಕ್ಲೀನ್ ಆಗುತ್ತೆ. ಸೊ ನಮ್ಮ ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ, ಫಾಲೋ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.